Hello everyone, welcome back to my YouTube channel Simple Life with Pavi. ಮಾರ್ಚ್ 6ನೇ ತಾರೀಕು ಗುರುವಾರ ರಾಯರ ವರ್ಧಂತಿ ಮಹೋತ್ಸವ ಅಥವಾ ರಾಯರ ಹುಟ್ಟುಹಬ್ಬ. ಸೊ ನಮ್ಮೆಲ್ಲರ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬ ಅದು ಗುರುವಾರನೇ ಬಂದಿರುವಂಥದ್ದು. ಈ ಸಲ ನಮ್ಗೆಲ್ರಿಗೂ ಕೂಡ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಈ ಸಪ್ತೋತ್ಸವದಲ್ಲಿ ಹಾಗೆ ರಾಯರ ವರ್ಧಂತಿ ಮಹೋತ್ಸವದಲ್ಲಿ ನೀವು ಮಂತ್ರಾಲಯದಲ್ಲಿ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಅಥವಾ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಹತ್ತಿರ ಇರುವಂಥ ಮಠಗಳಿಗೂ, ರಾಘವೇಂದ್ರ ಸ್ವಾಮಿಗಳ ಮಠಗಳಿಗೂ ಹೋಗಿ ಸೇವೆ ಮಾಡೋದ್ರಿಂದ ಕೂಡ ನಮಗೆ ಒಳ್ಳೆಯದಾಗುತ್ತೆ. ಇನ್ನು ಕೆಲವ್ರಿಗೆ ಅವತ್ತು ಗುರುವಾರ ಆಗಿರೋದ್ರಿಂದ ಆಫೀಸ್ಗೆ ಹೋಗ್ಬೇಕಾಗತ್ತೆ, ಹೊರಗಡೆ ಹೋಗ್ಬೇಕಾಗುತ್ತೆ, ಕೆಲ್ಸಕ್ಕೆ ಹೋಗೋರಿಗೆಲ್ಲ ರಜಾ ಇರಲ್ಲ. ಸೊ ಅವರು ಕೂಡ ಮನೆಯಲ್ಲೇ ನಾವು ರಾಯರಿಗೆ ಸೇವೆಯನ್ನು ಮಾಡಬಹುದು. ಯಾರಿಗೆಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಥವಾ ರಾಯರ ಮಠಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಮನೆಯಲ್ಲೇ ಆದಷ್ಟು ಜಾವ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ರಾಯರಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ನಮ್ಮ ಸೇವೆಗಳನ್ನು ರಾಯರಿಗೆ ನಾವು ಮಾಡ್ಬೋದು. ಯಾರೆಲ್ಲ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹವನ್ನು ಇಟ್ಕೊಂಡಿರ್ತೀರ ಅವರು ಅಷ್ಟೇ ವಿಗ್ರಹಕ್ಕೆ ಅಭಿಷೇಕಗಳನ್ನು ಮಾಡುವಂಥದ್ದು. ವಿಗ್ರಹ ಇಲ್ಲ, ಫೋಟೋ ಮಾತ್ರ ಇದೆ ಅಂತಂದರೆ ರಾಯರಿಗೆ ಅವತ್ತು ತುಳಸಿಯನ್ನು ಖಂಡಿತವಾಗ್ಲೂ ಅರ್ಪಣೆ ಮಾಡಿ, ಜೊತೆಗೆ ಹೂವು ಮತ್ತು ಗಂಧವನ್ನು ಇಟ್ಟು ನಾವು ರಾಯರಿಗೆ ಪೂಜೆ ಸಲ್ಲಿಸಿ ಆದಷ್ಟು ನಾವು ಅವತ್ತು ಭಕ್ತಿ ಶ್ರದ್ಧೆಯಿಂದ ನಮಗೆ ಎಷ್ಟು ಆಗುತ್ತೋ ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಜೊತೆಗೆ ರಾಯರ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ, ರಾಯರ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ರಾಯರಿಗೆ ಗೊತ್ತೋ ಅಷ್ಟು ಒಂದು ಸೇವೆಗಳನ್ನು ಅವತ್ತು ಮಾಡಿ. ಹಾಗೆ ಯಾರಿಗೆಲ್ಲ ರಾಯರ ಗಾಯತ್ರಿ ಮಂತ್ರ ಗೊತ್ತಿದೆ, ಖಂಡಿತವಾಗ್ಲೂ ನೀವು ಅವತ್ತು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. 108 ಬಾರಿನೂ ಕೂಡ ನೀವು ಪಠನೆ ಮಾಡ್ಬೋದು. ಅಥವಾ ಅಷ್ಟೊಂದು ಟೈಮ್ ಇಲ್ಲ ಅನ್ನೋದಾದರೆ 21 ಸಲ, 9 ಸಲ, 3 ಸಲ, ಈ ಥರ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಸಲ ನೀವು ರಾಯರ ಗಾಯತ್ರಿ ಮಂತ್ರವನ್ನು ಕೂಡ ಪಠನೆ ಮಾಡ್ಬೋದು. ರಾಯರ ಗಾಯತ್ರಿ ಮಂತ್ರ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ನಾನಿವಾಗ ಹೇಳ್ತೀನಿ, ಅಥವಾ ಹಾಗೆಯೇ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ಖಂಡಿತ ನೀವು ಅದನ್ನು ಪಠನೆ ಮಾಡ್ಬೋದು. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಇದು ರಾಯರ ಗಾಯತ್ರಿ ಮಂತ್ರ. ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಫಸ್ಟ್ ಟೈಮ್ ಕೇಳ್ತಿದ್ರೆ ಗೊತ್ತಿರಲ್ಲ ಅಥವಾ ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ರಾಯರ ಒಂದು ಮೂಲ ಮಂತ್ರವನ್ನು ಕೂಡ ಜಪ ಮಾಡ್ಬೋದು. ಯಾವುದಪ್ಪ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಎಲ್ರಿಗೂ ಗೊತ್ತಿರುವಂಥ ಹಾಗೂ ಬಹಳ ಸುಲಭವಾಗಿ ಹೇಳ್ಬಹುದಾದಂಥ ಒಂದು ರಾಯರ ಸ್ತೋತ್ರ. ಇದನ್ನು ಕೂಡ ನಾವು ರಾಯರಿಗೆ ಅವತ್ತು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನಾವು ಹೇಳ್ಬೋದು. ಜೊತೆಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದನ್ನು ಕೂಡ ನಾವು 108 ಬಾರಿ ಕೂಡ ಹೇಳ್ಬೋದು, ಅಥವಾ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಕೂಡ ನೀವು ಇದನ್ನು ಪಠನೆ ಮಾಡ್ಬೋದು. ಇದ್ರ ಜೊತೆಗೆ ಯಾರೆಲ್ಲ ರಾಯರ ನಾಮಲೇಖನವನ್ನು ಬರಿತಾ ಇದ್ದೀರಾ ಅಥವಾ ಹೊಸದಾಗಿ ಬರಿಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಅಷ್ಟೇ ಆದಷ್ಟು ರಾಯರ ನಾಮಲೇಖನವನ್ನು ಬರೆಯೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಬರೆಯೋದ್ರಿಂದ ಕೂಡ ನಾವು ರಾಯರಿಗೆ ನಮ್ಮ ಒಂದು ಸೇವೆಯನ್ನು ಮಾಡಿದಾಗೆ ಆಗುತ್ತೆ. ಮಾರ್ಚ್ 6ನೇ ತಾರೀಕು ಗುರುವಾರ ಯಾರೆಲ್ಲ ರಾಯರ ಸೇವೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದಷ್ಟು ನಿಮಗೆಲ್ಲ ಯಾರಿಗೆಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗುತ್ತೆ ಅಲ್ಲಿ ಹೋಗಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅಥವಾ ಆಗಿಲ್ಲ ಅಂತಂದರೆ ಹತ್ತಿರದ ಮಠಗಳಲ್ಲಿ ಮಾಡಿ, ಅಥವಾ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಭಕ್ತಿಯಿಂದ ನಿಮಗೆ ಎಷ್ಟು ದೇವರು ಶಕ್ತಿ ಕೊಟ್ಟಿದ್ದಾನೆ ಅದರ ಮೇಲೆ ದೇವರಿಗೆ ಒಂದು ಅಭಿಷೇಕವನ್ನು ಮಾಡೋವಂಥದ್ದು ವಿಗ್ರಹ ಇದ್ದರೆ, ಜೊತೆಗೆ ನಾವು ಇವತ್ತು ತುಪ್ಪದ ದೀಪ ಕೂಡ ಹಚ್ಬೋದು, ತುಂಬ ಒಳ್ಳೆಯದು. ತುಪ್ಪದ ದೀಪ ಹಚ್ಚಿ ರಾಯರಿಗೆ ತುಳಸಿ ಗಂಧವನ್ನು ಇಟ್ಟು
ಪೂಜೆ ಮಾಡಿ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡಿ. ಯಾರೆಲ್ಲ ಸಂಕಲ್ಪಗಳನ್ನು ಇಟ್ಕೊಂಡು ರಾಯರ ಸೇವೆ ಮಾಡ್ತಾ ಇದ್ದೀರಾ, ಖಂಡಿತ ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.